ಅಪ್ಪನಿಗೇನು ಧನ್ಯವಾದ ಹೇಳೋದ್ ಬೇಕಾಗಿಲ್ಲ ಬಿಡಿ. ಈಗಂತೂ ನೀವು ನನ್ಗೆ ಮಾವ ಆದ್ರಲ್ಲ, ಅಂದ್ಮೇಲೆ ಧನ್ಯವಾದ ಯಾಕೆ ಅಲ್ವಾ ಕಂಸ ಮಾವ? ಕೃಷ್ಣ, ಅಯ್ಯೋ ಮಾವ, ನಿಲ್ಲಿ ನಿಲ್ಲಿ. ಇಷ್ಟು ಅವಸರ ಏನ್ ನನ್ನ ಹತ್ರ ಬರೋದಿಕ್ಕೆ? ನೀವು ಬರೋದ್ ಬೇಡ, ನಾನೇ ನಿಮ್ಮ ಹತ್ರ ಬರ್ತೀನಿ ರೀ. ಮಾವ, ಇವತ್ ನಾನು ತುಂಬಾ ಸಂತೋಷವಾಗಿದ್ದೀನಿ. ಯಾಕಂದ್ರೆ ಇವತ್ತೆಲ್ರೂ ನನ್ ಮಾತು ಕೇಳ್ತಿದ್ದಾರೆ. ಅಮ್ಮ ಹೇಳ್ತಿರ್ತಾರೆ, ಅಮ್ಮನ್ಗಿಂತ ಒಳ್ಳೆಯವರು ಮಾವ. ವಾ ಅಳಿಯ, ಮತ್ತು ನನಗೆ ನನ್ನ ಅಳಿಯನ ಮೇಲೆ ಬಹಳ ಪ್ರೇಮವಿದೆ. ನಾನು ನನ್ನ ಅಳಿಯನನ್ನು ಎತ್ತಿ ಎತ್ತಿ ಆಡಿಸುವೆನು. ಆದ್ರೆ ನಾನು ದೊಡ್ಡವನಾಗಿದ್ದೀನಿ. ಕೃಷ್ಣ, ಈಗ ನೀವು ನನ್ನ ಎತ್ಕೊಳ್ಳೋದು ಹೇಗೆ? ಈಗ ನಾನು ಆಡ್ಸೋ ಆಟನೇ ಆಡ್ಬೇಕು, ಗೊತ್ತಾಯ್ತಾ ಕಂಸ ಮಾವ? ಕೃಷ್ಣ, ಮಹಾರಾಜ, ನನ್ನ ಕ್ಷಮಿಸ್ಬಿಡಿ. ಇನ್ನೂ ಒಂದು ಹುಡುಗ ಬುದ್ಧಿ, ಅವನ ಕಡೆಯಿಂದ ನಿಮ್ಮನ್ನ ನಾನು ಕ್ಷಮೆ ಕೇಳ್ತೀನಿ. ಬೇಡ 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 ನಂದ, ಇದು ಬಾಲಬುದ್ಧಿಯಲ್ಲ, ವಾಕ್ಚಾತುರ್ಯ. ಈಗ ಮಾವ ಮತ್ತು ಅಳಿಯ ಸಾಕಾಗುವಷ್ಟು ಆಡುತ್ತೇವೆ. ಮಾವ, ನಾನಿಲ್ಲಿ ಆಡಕ್ ಬಂದಿಲ್ಲ, ನಾನಿಲ್ಲಿ ಒಂದ್ ಮುಖ್ಯವಾದ ಕಾರಣಕ್ಕೆ ಬಂದಿದ್ದೀನಿ. ಹೇಳು ಮಾವ, ನೀವು ಬೇಡ ಅಂದ್ರೂ ನಾನು ಹೇಳ್ತಾ ಇದ್ದೆ. ಮಾವ, ಅಮ್ಮ ಹೇಳ್ತಿದ್ಲು ನಿಮ್ಗೆ ಯಾವ್ದೋ ಹುಡುಗನಿಂದ ಅಪಾಯ ಇದೆ ಅಂತ. ಆದ್ರೆ ನೀವು ಇಷ್ಟು ದೊಡ್ಡವರು, ಮತ್ತೆ ಬಾಲಕನಿಂದ ಅಪಾಯ ಹೇಗೆ? ಕೃಷ್ಣ, ಮಹಾರಾಜರ ಜೊತೆ ಹೀಗೆಲ್ಲ ಮಾತಾಡಬಾರ್ದು. ಅಪ್ಪ, ಮಹಾರಾಜ ಅಲ್ಲ, ಮಾವ. ಅಲ್ದೆ ಮಾವನ್ ಜೊತೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಲ್ವಾ ಕಂಸ ಮಾವ? ಸತ್ಯ ಹೇಳಿದೆ ಅಳಿಯ, ಮಾವನಿಂದ ಭಯವೇಕೆ? ಭಯ ಇದೆ ಕಂಸ ಮಾವ. ನೀವು ಗೋಕುಲಕ್ಕೆ ರಾಕ್ಷಸನ್ ಕಳಿಸಿದಾಗ ನಮ್ ಗೆಳೆಯರು ತುಂಬಾ ಹೆದರ್ಕೋತಾರೆ. ಮತ್ತೆ ನಮ್ಮ ಅಮ್ಮ ಕೂಡ. ನಿಮ್ಗೆ ಗೊತ್ತಾ, ಅವಾಗಿಂದ ನಮ್ಗೆ ಆಟನೂ ಇಲ್ಲ. ಆದ್ರೆ ನೀವ್ ಇವಾಗ ನನ್ ಮಾತ್ ಕೇಳ್ತೀರಲ್ವಾ? ಗೋಕುಲಕ್ಕೆ ರಾಕ್ಷಸರನ್ನ ಕಳ್ಸೋದಿಲ್ಲ ಅಲ್ವಾ ಮಾವ? ಅಷ್ಟು ದೂರದ ಗೋಕುಲದಿಂದ ಮಥುರೆಗೆ ಇದನ್ನು ಕೇಳಲು ಬಂದಿದ್ದೀಯಾ ಅಳಿಯ? ಹಾ. ಮಹಾರಾಜ ಕಂಸರೇ, ಕೃಷ್ಣನನ್ನು ಕ್ಷಮಿಸಿಬಿಡಿ. ನಾವು ಎಲ್ಲ ಗೋಕುಲವಾಸಿಗಳು ನಮ್ಮ ಮಕ್ಕಳೊಂದಿಗೆ ನಿಮ್ಮಲ್ಲಿ ಇದೇ ಬೇಡಿಕೆ ಇಡುತ್ತೇವೆ. ಗೋಕುಲದ ಎಲ್ಲ ಮಕ್ಕಳು ನಮ್ಮವು, ಹಾಗೂ ಕೃಷ್ಣ ನನ್ನ ಮತ್ತು ಯಶೋದೆಯ ಮಗ. ಮತ್ತು ಈ ಎಲ್ಲ ಮಕ್ಕಳಲ್ಲಿ ದೇವಿ ದೇವಕಿಯ ಮಗ ಯಾರೂ ಇಲ್ಲ. ಭ್ರಮೆ. ಭಕ್ತನು ಯಾವಾಗ ಭಗವಂತನಿಂದ ದೂರವಾಗುತ್ತಾನೋ ಆಗ ಹೀಗೆ ಭ್ರಮೆಯಾಗುತ್ತದೆ. ಇದು ನನಗೆ ತಿಳಿದಿದೆ ನಂದ. ಇವರೆಲ್ಲ ನಿಮ್ಮ ಬಾಲಕರು ಮತ್ತು ಅದಕ್ಕಾಗಿಯೇ ನಾನು ನನ್ನ ಆಶೀರ್ವಾದ ನೀಡಲು ಇವರನ್ನು ಕರೆದಿದ್ದೇನೆ. ಭವಿಷ್ಯದಲ್ಲಿ ಇವರಿಗೆ ನಿನ್ನಂತೆಯೇ ಭ್ರಮೆಯಾಗಬಾರದು, ಹಾಗೂ ಭಗವಂತ ಕಂಸನ ಮೇಲೆ ಇವರಿಗೆ ಪೂರ್ಣ ವಿಶ್ವಾಸ ಸದಾ ಇರಬೇಕು.
ಅಲ್ಲವೇ ಅಳಿಯ? ಹಾ, ನಂದ, ಹೋಗು ಅಳಿಯ. ನೀನು ಎಲ್ಲಿಗಾದರೂ ಹೋಗುವುದಿದ್ದರೆ ಹೋಗು ನಂದ. ಆದರೆ ಭಗವಂತ ಕಂಸನ ಮಹಾ ಆರತಿಯ ನಂತರ, ಮಹಾ ಆರತಿ ನಾಳೆ ಮುಂಜಾನೆ ಇದೆ. ಹೋಗು ನಂದ. ನನ್ನ ಹುಡುಕಿ ಹುಡುಕಿ ನಿಮ್ಗೆ ಸುಸ್ತಾಗಿರತ್ತೆ, ಅದಕ್ಕೆ ಹೋಗಿ ನೀವು ವಿಶ್ರಾಂತಿ ಮಾಡಿ. ತಾತ ತಯ್ಯ, ಇವನೇ ಕೃಷ್ಣನಯ್ಯ. ವಿಶ್ರಾಂತಿ ಅಲ್ಲ, ಪೂರ್ಣ ಶಾಂತಿಯ ಸಮಯವಾಗಿದೆ. ಗೋಕುಲದಿಂದ ಬಂದ ನಮ್ಮ ವಿಶೇಷ ಬಾಲಕ ಅತಿಥಿಗಳಿಗೆ ವಿಶೇಷ ಸ್ಥಾನವನ್ನು ನೀಡಿ ಈಗ ನಮ್ಮ ವಿಶೇಷ ಬಾಲ ಅತಿಥಿಗಳಿಗೆ ಭಗವಂತ ಕಂಸನು ತನ್ನ ಸಂಪೂರ್ಣ ಆಶೀರ್ವಾದ ನೀಡುತ್ತಾರೆ. ಭಗವಂತ ಕಂಸನ ಮಹಾ ಆರತಿ ಆರಂಭವಾಗಲಿ. ದಾಸರಿ ಜನರು ಸ್ವಾಮೀತನು, ಸಾಮ್ರಾಜ್ಯವಿದು ಅಧಿಕಾರಿವನು, ಅಜಯನು ಅಭಯನು ಅಚಲನು ಅಮರನು, ಅಜಯನು ಅಭಯನು ಅಚಲನು ಅಮರನು, ಮೃತ್ಯುವೇ ಅವತಾರಿವರು. ನಾರಾಯಣ ನಾರಾಯಣ, ಇದೆಂತಹ ವಿಡಂಬನೆ ಪ್ರಭು! ಪಾಪಿ ಅತ್ಯಾಚಾರಿ ಕಂಸನ ಆರತಿಯಲ್ಲಿ ಇಂದು ಸ್ವಯಂ ಪರಮಾವತಾರಿ ಶ್ರೀಕೃಷ್ಣ ನಂದಪುತ್ರನ ಈ ಲೀಲೆಯ ಉದ್ದೇಶವೇನು ಪ್ರಭು? ದೇವರ್ಷಿ, ಕೃಷ್ಣನು ಮಥುರೆಯಲ್ಲಿರುವುದು ಒಂದೇ ಉದ್ದೇಶಕ್ಕಾಗಿ, ಸಾಕ್ಷಿಯಾಗಲು. ಸಾಕ್ಷಿ? ಯಾವ ವಿಷಯಕ್ಕೆ ಸಾಕ್ಷಿ ಪ್ರಭು? ಮಾತೆ ದೇವಕಿಯ ದುಃಖ ಮತ್ತು ಕಂಸನ ಅತ್ಯಾಚಾರಗಳಿಗೆ ಸಾಕ್ಷಿಯಾಗಲು. ಇದೇ ಕಾರಣದಿಂದ ಅವನು ಮಾತೆ ದೇವಕಿಯನ್ನು ಕಾಣಲು ಹೋಗಿದ್ದ. ಈಗ ಇದೇ ಉದ್ದೇಶದಿಂದ ಕಂಸನ ಸಮ್ಮುಖದಲ್ಲಿ ನಿಂತಿದ್ದಾನೆ. ಏಕೆಂದರೆ ಎಲ್ಲಿಯವರೆಗೂ ಕೃಷ್ಣ ಕಂಸನ ಅತ್ಯಾಚಾರಗಳಿಗೆ ಸ್ವತಃ ಸಾಕ್ಷಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಜಗತ್ತಿನಿಂದ ಕಂಸನ ದುರಾಚಾರದ ನಿರ್ಮೂಲನೆ ಹೇಗೆ ಮಾಡುತ್ತಾನೆ ದೇವಿ?
ಸತ್ಯ ಹೇಳಿದಿರಿ ಪ್ರಭು, ಸತ್ಯ ಹೇಳಿದಿರಿ. ಇಂದು ನಿನ್ನ ರಕ್ಷಣೆಯನ್ನು ಆ ಚಕ್ರಧಾರಿ ವಿಷ್ಣು ಕೂಡ ಮಾಡಲಾರ. ಚಕ್ರಧಾರಿ ವಿಷ್ಣು, ನೀನು ಈ ಬಾಲಕರ ರಕ್ಷಣೆಯನ್ನೇನೋ ಮಾಡಿದೆ, ಆದರೆ ಈ ಬಾಲಕರಲ್ಲೇ ದೇವಕಿ ಅಷ್ಟಮ ಪುತ್ರನು ಇದ್ದಾನೆ ಎಂಬುದನ್ನು ನಿನ್ನ ಚಕ್ರದಿಂದ ತೋರಿಸಿದೆ. ಮಹಾರಾಜ, ಮಹಾರಾಜ, ಇದು ನಿಜವಲ್ಲ. ಇವರು ನಮ್ಮ ಮಕ್ಕಳು. ದಯಮಾಡಿ ನಮಗೆ ಹೋಗೋದಕ್ಕೆ ಅನುಮತಿ ಕೊಡಿ. ಹೋಗುವ ಸಮಯವಲ್ಲ ನಂದ, ನಿಮ್ಮೆಲ್ಲರ ಮೃತ್ಯುವಿನ ಸಮಯ ಬಂದಿದೆ. ದಂಡಗ್ರಹಕ್ಕೆ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಇದರಲ್ಲಿ ದೇವಕಿಯ ಸಂತಾನ ಯಾರೆಂದು ಮೃತ್ಯುವಿಗೂ ಮುನ್ನ ನೀವಾಗೆ ಹೇಳಿದರೆ ನಿಮ್ಮ ಜೀವ ಉಳಿಯಬಹುದು. ಎಳೆದೊಯ್ಯಿರಿ. ನಂದರಾಜನನ್ನು ಎಳೆದೊಯ್ಯಿರಿ. ಇದೇನು ಪ್ರಭು? ಯಾವ ಉದ್ದೇಶದಿಂದ ವಸುದೇವ ಕೃಷ್ಣನನ್ನು ಗೋಕುಲಕ್ಕೆ ಕರೆದೊಯ್ದನೋ ಇಂದು ಆ ಉದ್ದೇಶವೇ ಅಸಫಲವಾಗಿದೆ. ಏಕೆಂದರೆ ಇಂದು ಕಂಸನ ಸಂದೇಹ ವಿಶ್ವಾಸವಾಗಿ ಬದಲಾಗಿದೆ. ಹೌದು ಪ್ರಭು, ಯಾವ ಕಂಸನ ಕಾರಾಗೃಹದಿಂದ ಕೃಷ್ಣನು ಮುಕ್ತನಾಗಿದ್ದನೋ ಇಂದು ಇಷ್ಟೆಲ್ಲ ಮಾಡಿದ ಬಳಿಕವೂ ಕೃಷ್ಣನು ಅಲ್ಲಿಗೆ ಹೋಗುವಂತಾಯ್ತಲ್ಲ.
ಮುಂದೇನು ಪ್ರಭು? ದೇವರ್ಷಿ, ನಿಮಗೆ ತಿಳಿದೇ ಇದೆ, ಈ ಜಗತ್ತಿನಲ್ಲಿ ಸ್ವತಃ ಏನು ನಡೆಯದು. ಈಗ ಕೃಷ್ಣನನ್ನು ಬಿಡುಗಡೆ ಮಾಡಲು ನೀವು ಕಾರ್ಯ ಮಾಡಬೇಕು ದೇವರ್ಷಿ. ನಾರಾಯಣ ನಾರಾಯಣ, ಪ್ರಭು ನಾನೇ. ಈಗ ಸಮಯ ಬಂದಿದೆ ಮಥುರಾಧೀಶ ಕಂಸನಿಗೆ ಉಡುಗೊರೆ ಕೊಡಲು. ನನಗೆ ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ನಾರಾಯಣ ನಾರಾಯಣ. ನೀವು ಸಿಂಹಾಸನ ಮೇಲೆ ಕುತ್ಕೋಬೇಕು, ಆದ್ರೆ ನೀವು ಅದಕ್ಕೆ ಇಲ್ಲಿವರೆಗೂ ನಡ್ಕೊ ಬರ್ಬೇಕು. ಅಮ್ಮ ಇಟ್ಲು ನಿಮ್ಗೆ ಅಳಿಯನೇ ಇಲ್ವಂತೆ, ನಾನಿದ್ದೀನಲ್ಲ, ನಾನೇ ನಿಮ್ಮನ್ ಮಾವ ಅಂತ ಕರಿತೀನಿ. ಮಥುರಾಧೀಶ ಭಗವಂತ ಕಂಸನಿಗೆ ಜಯವಾಗಲಿ. ಮೋಸಗಾರ ವಿಷ್ಣುವಿನ ಮಾಯಾವಿ ದೂತ ನಾರದ. ನಾರಾಯಣ ನಾರಾಯಣ. ಭಗವಂತ ಕಂಸನ ಮುಖಕ್ಕೆ ಅತಿಯಾದ ಕ್ರೋಧವೂ ಶೋಭೆ ತರುತ್ತದೆ. ಏನು ಹೇಳಬೇಕೋ ಸ್ಪಷ್ಟವಾಗಿ ಹೇಳು. ವಿಷ್ಣುವಿನ ಪರಮ ಭಕ್ತ ನಾರದ. ಕ್ಷಮೆ ಇರಲಿ ಪ್ರಭು, ಆದರೆ ಈ ವಿಷಯವು ಯಮುನೆಯ ಜಲದಂತೆ ಅತ್ಯಂತ ಸ್ಪಷ್ಟವಾಗಿದೆ ಪ್ರಭು. ದೇವಿ ದೇವಕಿಯ 8ನೆಯ ಪುತ್ರ ನಿಮ್ಮ ಬಳಿ ಸಾಯಲು ಏಕೆ ಬರುತ್ತಾನೆ ಪ್ರಭು? ನಿಮ್ಮ ಬಳಿ ದೇವಿ ದೇವಕಿಯ 8ನೆಯ ಪುತ್ರನಲ್ಲದವನು ಬರಬಹುದು. ಪ್ರಭು, ನೀವೇನಾದರೂ ವ್ಯರ್ಥವಾಗಿ ಗೋಕುಲದ ಬಾಲಕರನ್ನು ಹತ್ಯೆ ಮಾಡುತ್ತಿಲ್ಲ ತಾನೆ? ಹಾಗೂ ನಿಮ್ಮ ನಿಜವಾದ ಶತ್ರು ಎಲ್ಲೋ ಅಡಗಿ ಕುಳಿತಿದ್ದಾನೆ. ಮುಗಿಯಿತೆ ನಿನ್ನ ಪ್ರವಚನ. ಗೋಕುಲದ ಆ ಮಕ್ಕಳ ರಕ್ಷಣೆ ಮಾಡಲು ನಿನ್ನನ್ನು ಚಕ್ರಧಾರಿ ಕಳಿಸಿದನೆ. ಹಾಗಿದ್ದಲ್ಲಿ ಕೇಳು ನಾರದ ಮುನಿ, ದೇವಕಿಯ ಅಷ್ಟಮ ಪುತ್ರ ಅವನು ಎಲ್ಲಿಯೇ ಇರಲಿ, ನಾನವನ ಹತ್ಯೆಯನ್ನು ಖಂಡಿತ ಮಾಡುತ್ತೇನೆ. ಆದರೆ ಸರ್ವಪ್ರಥಮವಾಗಿ ನನ್ನ ಬಂಧನದಲ್ಲಿರುವ ಗೋಕುಲದ ಎಲ್ಲ ಮಕ್ಕಳು ಸಾಯುತ್ತಾರೆ. ಪ್ರಭು, ಖಂಡಿತ ಪ್ರಭು, ನೀವಂತೂ ಮುಕ್ತಿದಾತರು. ನಿಮ್ಮ ಕೈಯಿಂದ ಗೋಕುಲದ ಮಕ್ಕಳ ಹತ್ಯೆ ಮಾಡಿ ನೀವು ಅವರಿಗೆ ಅವರ ಜೀವನದಿಂದ ಮುಕ್ತಿ ನೀಡಿ ಪ್ರಭು. ಆದರೆ ಪ್ರಭು, ನಿಮ್ಮಲ್ಲಿ ನನ್ನದೊಂದು ನಿವೇದನೆ ಇದೆ ಪ್ರಭು. ಈ ಋಷಿಗಳು ಬಹಳ ವರ್ಷಗಳಿಂದ ನಿಮಗೆ ಉಡುಗೊರೆ ನೀಡಬೇಕೆಂದಿದ್ದಾರೆ. ಇವರ ಕೊಡುಗೆಯನ್ನು ಸ್ವೀಕರಿಸಿ ಪ್ರಭು, ಹಾಗೂ ಇವರ ಮೇಲೆ ಕೃಪೆ ತೋರಿಸಿ ಪ್ರಭು. ಋಷಿಗಳಿಂದ ಕಂಸನಿಗೆ ಉಡುಗೊರೆ. ಇವರಿಗೆ ಅಂಥದ್ದೇನು ಉಪಕಾರ ಮಾಡಿದ್ದೇನೆ? ನೀವು ಇವರನ್ನು ಗುರುತಿಸಲಿಲ್ಲವೇ ಪ್ರಭು? ಇವರು ನೀವು ಹತ್ಯೆ ಮಾಡಿದ ಅದೇ 6 ಬಾಲಕರು ಪ್ರಭು. ಬಾಲಕರು? ಯಾವ ಬಾಲಕರು? ನಾರಾಯಣ ನಾರಾಯಣ. ಸ್ವಲ್ಪ ನೆನೆಸಿಕೊಳ್ಳಿ ಪ್ರಭು. ಇವರು ನಿಮ್ಮ ಅಳಿಯಂದಿರು, ದೇವಿ ದೇವಕಿಯ ಪ್ರಥಮ 6 ಪುತ್ರರು. ದೇವಕಿಯ ಪ್ರಥಮ? ನನ್ನ ಅಳಿಯಂದಿರು? ಯಾರನ್ನು ನಾನು? ಇವರು ಮುದಿ ಬಾಲಕರು. ಏನು ಮಾಯೆ ರಚಿಸುವ ಪ್ರಯತ್ನ ನಾರದ? ನಾರಾಯಣ ನಾರಾಯಣ. ಭಗವಂತ, ಈ ಋಷಿಗಳು ಅವರ ಪೂರ್ವ ಜನ್ಮದಲ್ಲಿ ಋಷಿ ಮಾರೀಚರ ಪುತ್ರರಾಗಿದ್ದರು. ಇವರಿಗೊಂದು ಶಾಪವಿತ್ತು. ಎಲ್ಲಿಯವರೆಗೂ ನಿಮ್ಮಂತಹ ಪಾಪಿ ವ್ಯಕ್ತಿ ಇವರನ್ನು ತನ್ನ ಕೈಯಿಂದ ಸಾಯಿಸುವುದಿಲ್ಲವೋ ಅಲ್ಲಿಯವರೆಗೆ ಇವರಿಗೆ ಮುಕ್ತಿ ಇಲ್ಲ. ಈಗ ನೋಡಿ ಪ್ರಭು, ನೀವು ನಿಮ್ಮ ಕೈಯಿಂದ ಇವರ ಹತ್ಯೆ ಮಾಡಿ ಇವರಿಗೆ ಮುಕ್ತಿ ಕೊಟ್ಟಿರಿ. ಸ್ವಯಂ ಭಗವಂತ ವಿಷ್ಣುವೇ ನನಗೆ ಇವರ ಮುಕ್ತಿಯ ಮಾರ್ಗ ಹೇಳಿದ್ದರು ಪ್ರಭು. ಇದು ಸಾಧ್ಯವಿಲ್ಲ. ಈಗ ನೋಡಿ ಪ್ರಭು, ಈಗ ನೀವೇ ಸ್ವತಃ ವಿಷ್ಣುವಿನ ಮಾರ್ಗದಲ್ಲಿ ಸಾಗಿ ಇವರ ಉದ್ಧಾರ ಮಾಡಿದಿರಿ. ಅದಕ್ಕೆಂದೇ ಇವರು ಇಲ್ಲಿ ನಿಮಗೆ ಧನ್ಯವಾದ ಹೇಳಲು ಬಂದಿದ್ದಾರೆ. ಹಾಗೂ ಜೊತೆಗೆ ಪಾರಿಜಾತದ ಸಿಹಿಯಾದ ಫಲ ತಂದಿದ್ದಾರೆ ಪ್ರಭು. ಪಾರಿಜಾತದ ಫಲ? ಹಾ ಭಗವಂತ, ನಾನೇ ಇವರಿಗೆ ಹೇಳಿದ್ದೆ. ಪಾರಿಜಾತದ ಫಲ ತೆಗೆದುಕೊಂಡು ನೀವು ಇವರ ಉದ್ಧಾರ ಮಾಡಿದಿರಿ. ಇಲ್ಲವಾದರೆ ನೀವು ದೇವಕಿಯ 8ನೇ ಸಂತಾನವನ್ನು ಮಾತ್ರ ಹತ್ಯೆ ಮಾಡುತ್ತಿದ್ದೀರಿ ಪ್ರಭು. ನೀವೇ ನನಗೆ ಹೇಳುವಿರಾ ಇದರಲ್ಲಿ ಮೊದಲನೆಯ ಫಲ ಯಾವುದು, 8ನೆಯ ಫಲ ಯಾವುದೆಂದು? ಯಾವುದು ನಿಮಗೆ ಸುರಕ್ಷಿತ, ಯಾವುದು ನಿಮಗೆ ಹಾನಿಕಾರಕವೆಂದು? ಭಗವಂತ,
ನೀವು ನಮ್ಮ ಹತ್ಯೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಪ್ರಭು. ಹೇಗೆ ನೀವು ವಿಷ್ಣುವಿನ ಮಾರ್ಗದಲ್ಲಿ ಸಾಗಿ ನಮ್ಮ ಉದ್ಧಾರ ಮಾಡಿದಿರೋ ಹಾಗೆ ನೀವು ಎಲ್ಲರ ಉದ್ಧಾರವನ್ನೂ ಮಾಡಿ. ಇದನ್ನು ಸ್ವೀಕರಿಸಿ ಪ್ರಭು. ಇನ್ನು ನನಗೂ ಆಜ್ಞೆ ನೀಡಿ ಭಗವಂತ. ನಾರಾಯಣ ನಾರಾಯಣ. ಬಾಲಕರು, ಋಷಿ, ಹತ್ಯೆ, ಉದ್ಧಾರ, ವಿಷ್ಣುವಿನ ಮಾರ್ಗ. ದಂಡಗ್ರಹಕ್ಕೆ ಕರೆದುಕೊಂಡು ಹೋಗಿ. ಇದರಲ್ಲಿ ದೇವಕಿಯ ಸಂತಾನ ಯಾರೆಂದು ಮೃತ್ಯುವಿಗೂ ಮುನ್ನ ನೀವು ಹೇಳಿದರೆ ನಿಮ್ಮ ಜೀವ ಉಳಿಯಬಹುದು. ಎಳೆದೊಯ್ಯಿರಿ. ನಂದಣ್ಣ, ಕಂಸ ನಮ್ಮನ್ನೆಲ್ಲ ಕೊಲ್ಲಬೇಕು ಅಂತಿದ್ದ. ಆದ್ರೆ ಏಕಾಏಕಿ ನಮ್ಮನ್ನ ಬಿಟ್ಟು ಕಳ್ಸಿದ್ಯಾಕೆ? ಯಾಕಿರ್ಬೋದು? ಇರಲಿ ವಿಷ್ಣು. ಇದರ ಅರ್ಥವೇನೆಂದರೆ ನೀನು ಮೋಸದಿಂದ ಭಗವಂತ ಕಂಸನ ಕೈಯಿಂದ ನಿನ್ನದೇ ಋಷಿಗಳ ಉದ್ಧಾರ ಮಾಡಿಸಿದೆ. ಗೋಕುಲದ ಎಲ್ಲಾ ಬಾಲಕರನ್ನು ನಾವು ಕೊಂದು ಹಾಕ್ಬೇಕಿತ್ತು. ಇಲ್ಲ ಪ್ರಲಬ್ಧ, ನಿನಗೆ ಈಗಲೂ ತಿಳಿದಿಲ್ಲ ವಿಷ್ಣುವಿನ ಈ ಜಾಲ. ಯಾವ ಕಾರ್ಯವನ್ನು ಅವನು ಸ್ವತಃ ಮಾಡಲಾಗದೋ ಭಗವಂತ ಕಂಸನ ಕೈಯಿಂದ ಮಾಡಿಸುತ್ತಾನೆ. ಅರ್ಥಾತ್ ಭಗವಂತ ಕಂಸನ ಕೈಯಿಂದ ಪಾಪಿಗಳ ಉದ್ಧಾರ ಆಗದು ವಿಷ್ಣು. ಇನ್ನದಕ್ಕೆ ಸ್ಥಳವಿಲ್ಲ. ನಾನು ಇನ್ನ ಯಾವ ಬಾಲಕನ ಹತ್ಯೆ ಮಾಡುವುದಾದರೂ ಅವನು ನನ್ನ ಪ್ರೀತಿಯ ಸಹೋದರಿ ದೇವಕಿಯ ಅಷ್ಟಮ ಸಂತಾನವೆಂದು ನನಗೆ ನಿಶ್ಚಯವಾದಾಗಲೇ. ಇದಂತೂ ಚಕ್ರಧಾರಿ ನಾರಾಯಣನ ಮಾಯನೆ. ಕಂಸನಂತ ಧರ್ಮಿಗೆ ಒಳ್ಳೆ ಬುದ್ಧಿ ಬಂದು ಅವನ ನಿರ್ಣಯ ಬದಲಾಯಿಸಿದ. ಮಾಯ ಅಲ್ಲಪ್ಪ, ಕರ್ಮ. ಅಮ್ಮ ಹೇಳ್ತಾಳೆ, ಮನುಷ್ಯರಿಗೆ ಕೆಲವೊಮ್ಮೆ ಅವ್ರ ಹಳೆ ಕರ್ಮ ನೆನಪಾಗಿ ತಮ್ಮ ನಿರ್ಧಾರ ಬದಲಾಯಿಸ್ತಾರಂತೆ. ಕಂಸ ಮಾವಂಗೂ ಹಳೆ ಕರ್ಮ ನೆನಪಾಗಿರುತ್ತೆ. ಅದಕ್ಕೆ ಕಂಸ ಅವ್ರ ನಿರ್ಧಾರ ಬದಲಾಯಿಸಿದ್ದಾರೆ. ನಂದಣ್ಣ, ನನಗೊಂದು ಹಳೆ ವಿಷಯ ನೆನಪಾಯ್ತು. ಹಳೆ ವಿಷಯ ಮತ್ತದು ನಿನಗೆ. ದಾಮೋದರ, ನಾವು ನಿನ್ನ ಮರಗುಳಿತನಕ್ಕೆ ಮಥುರೆಯಲ್ಲಿ ಯಾವ ಔಷಧಿನೂ ಮಾಡಿಸ್ಲಿಲ್ವಲ್ಲ. ನಂದಣ್ಣ, ನನಗೆ ನೆನಪಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾಳೆ ಭಾದ್ರಪದ ಅಷ್ಟಮಿ, ಅಂದ್ರೆ ನಮ್ಮ ಕೃಷ್ಣ ಹುಟ್ಟಿದ ದಿನ. ಅಂದ್ರೆ ಇದರ ಅರ್ಥ ಕೃಷ್ಣ ನಾಳೆ 5 ವರ್ಷದವನಾಗ್ತಾನೆ. ಕಂಸನಿಂದಾಗಿ ನಾನು ಎಲ್ಲ ಮರೆತು ಬಿಟ್ಟಿದ್ದೆ. ದಾಮೋದರ, ಮರಗುಳಿ ನೀನಲ್ಲ, ನಾನು. ಜೀವನದ ವೇಗದಲ್ಲಿ ಕೆಲವು ಸಲ ನಾವು ಜೀವನದ ಮಹತ್ವಪೂರ್ಣ ಕ್ಷಣಗಳನ್ನೇ ಮರೆತು ಬಿಡ್ತೀವಿ. ಬೇಗ ಹೋಗ್ಬೇಕು. ಗೋಕುಲಕ್ಕೆ ಹೋಗಿ ನಾವು ಕೃಷ್ಣನ ಜನ್ಮದಿನದ ಬಹಳಷ್ಟು ತಯಾರಿಗಳನ್ನು ಮಾಡಬೇಕು. ನಾಳೆ ನಮ್ಮ ಕೃಷ್ಣನ ಜನ್ಮದಿನ ಹೇಗ್ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಬ್ರಜಭೂಮಿ ಸಂಭ್ರಮಿಸಬೇಕು. ಮಾಡ್ತೀವಿ, ನಾವು ಮಾಡ್ತೀವಿ. ಕೃಷ್ಣನ ಜನ್ಮೋತ್ಸವ ಮಾಡ್ತೀವಿ. ನಾವು ಮಾಡ್ತೀವಿ. ಕೃಷ್ಣನ ಜನ್ಮೋತ್ಸವ ಮಾಡ್ತೀವಿ. ಬೇಗ ಬೇಗ ನಡೀರಿ, ಹೋಗೋಣ. ನಡಿ ಕೃಷ್ಣ, ನಡಿ. ಕೃಷ್ಣ, ಬೇಗ ಬಾ. ಎಲ್ರು ವಸ್ತುಗಳನ್ನ ಎತ್ಕೊಳ್ಳಿ. ತಗೊಳ್ಳಿ. ಅಲ್ಲಿಡಿ. ತಗೊಳ್ಳಿ, ಅಲ್ಲಿಡಿ. ಏನೂ ಅರ್ಥವಾಗ್ಲಿಲ್ಲ. ಕೊನೆಗೆ ಇಷ್ಟು ದೊಡ್ಡ ಚಮತ್ಕಾರ ಹೇಗಾಯಿತು? ಅಕ್ರೂರರೇ, ಅಂದರೆ ಇದರರ್ಥ ಸ್ವತಃ ನಾರದ ಮುನಿಗಳೇ ಬಂದು ಗೋಕುಲದ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಿದರೆ. ಮಹಾರಾಜ, ದೇವಕಿ. ಮಹಾರಾಜ, ಬನ್ನಿ ನನ್ನ ಜೊತೆ. ದೇವಕಿ, ಎಲ್ಲ ಸರಿಯಾಗಿದೆ ಅಲ್ಲವೇ? ಹಾ, ಎಲ್ಲ ಸರಿಯಾಗಿದೆ. ನಾನು ನಿಮಗೇನೋ ತೋರಿಸಬೇಕು. ಬನ್ನಿ. ವಿಷಯವೇನು ದೇವಕಿ? ಬನ್ನಿ ಮಹಾರಾಜ.
ಕೃಷ್ಣ ಅಮ್ಮ, ನನ್ ಕಂದ ಕೃಷ್ಣ, ನೀನು 2 ದಿನದಲ್ಲಿ ಇಷ್ಟೊಂದು ಸ್ವರ್ಗೋಗಿದ್ಯಲ್ಲ. ಯಾಕೋ ಈ ಮರ್ಗುಳಿ ದಾಮೋದ್ರಣ್ಣ ನಿನಗೆ ಬೆಣ್ಣೆನೆ ತಿನ್ಸಿಲ್ಲ ಅನ್ಸತ್ತೆ. ಅತ್ಗೆ ಅದು ನನಗೆ ಮರ್ತು ಹೋಯ್ತು. ದಾಮೋದರಣ್ಣ, ನಿಮಗ್ ಎಷ್ಟ್ ಹೇಳಿದ್ರು ಅಷ್ಟೇ, ನೀವ್ ಖಂಡಿತ ಮರ್ಗುಳಿ ಅಂದ್ರೆ ಮರ್ಗುಳಿನೇ. ನೀನ್ ಚಿಂತೆ ಮಾಡ್ಬೇಡ ಕಂದ. ಈಗ ನೀನ್ ಗೋಕುಲಕ್ ಬಂದಿದ್ಯಲ್ಲ, ಈಗ ನಿನ್ನ ಅಮ್ಮನಿಂದ ಮತ್ತೆ ಬೆಣ್ಣೆಯಿಂದ ಯಾರೂ ದೂರ ಮಾಡಕ್ಕಾಗಲ್ಲ. ನಾನ್ ನಿನ್ಗೋಸ್ಕರ ತುಂಬಾ ಬೆಣ್ಣೆ ಮಾಡಿಟ್ಟಿದ್ದೀನಿ. ಅಮ್ಮ, ಹಾಗಿದ್ರೆ ತಡ ಯಾಕೆ? ಬೆಣ್ಣೆ ತಿನ್ಸು. ಇವತ್ ನಾನು ಹೊಟ್ಟೆ ತುಂಬಾ ಬೆಣ್ಣೆ ತಿಂತೀನಿ. ದೇವಕಿ, ಆದರೆ ವಿಷಯವೇನು? ನೀನು ನನಗೆ ಏನು ತೋರಬೇಕೆಂದಿರುವೆ? ಮಹಾರಾಜ, ನೀವು ಬಹಳ ಪ್ರಶ್ನೆ ಮಾಡುತ್ತೀರಿ. ಸ್ವಲ್ಪ ತಾಳ್ಮೆ ಇರಲಿ. ಇದೇನು ದೇವಕಿ? ನೀವೇ ಸ್ವತಃ ನೋಡಿ. ದೇವಕಿ, ಈ ಪ್ರತಿಮೆ ಯಾರದ್ದು? ಇದು ಯಾರು? ಮಹಾರಾಜ, ನೀವು ನಮ್ಮ ಕಂದನನ್ನು ಮರೆತಿರುವಿರೇ? ನಮ್ಮ 8ನೆಯ ಸಂತಾನ. ನಿಮಗೆ ಅವನ ಗುರುತು ಸಿಗಲಿಲ್ಲವೇ? ಅಮ್ಮ, ನಿಂಗ್ ಗೊತ್ತಾ, ನಾನು ಕಂಸಂಗ್ ಹೇಳ್ದೆ ನಾನು ಯಶೋದೆ ಮಗ ಅಂತ. ಆದ್ರೆ ಕಂಸಂಗ್ ನನ್ನ ಮೇಲೆ ಅನುಮಾನ ಹೋಗಿಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಬಂಧಿಸ್ಬಿಟ್ಟ. ಏನಿದು? ಕಂದ ಹೇಳ್ತಿರೋದ್ ನಿಜಾನಾ? ಅವನು ಹೇಳ್ತಿರೋದು ಸತ್ಯ. ಕಂಸನ ಸಂದೇಹ ಇನ್ನೂ ಹೆಚ್ಚಾಗಿತ್ತು. ದೇವಿ ದೇವಕಿಯ 8ನೇ ಸಂತಾನ ಇಲ್ಲಿ ಗೋಕುಲದಲ್ಲಿದೆ ಅನ್ಕೊಂಡಿದ್ದಾನೆ. ಕಂದ, ನಿನಗೇನೂ ಆಗಿಲ್ಲ ತಾನೆ? ಅಮ್ಮ, ನನ್ಗಂತೂ ಏನೂ ಆಗ್ಲಿಲ್ಲ. ನಾನಂತೂ ಕಂಸನ್ನ ನಮ್ಮ ಮಾವ ಮಾಡ್ಕೊಂಡೆ. ಅಮ್ಮ, ನಾನು ಅವ್ರ ಜೊತೆ ಆಡ್ಬೇಕನ್ಕೊಂಡೆ. ಆದ್ರೆ ಅವ್ರು ನನ್ನ ಜೊತೆ ಆಟಕ್ಕೂ ಬರ್ಲಿಲ್ಲ, ಬೇಡ ಅಂತಾನೂ ಹೇಳಿಲ್ಲ. ನಾನು ಎಂಥ ನಿರ್ದಯಿ. ನನ್ ಮುದ್ದು ಕಂದನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟೆ. ಕಂದ, ನೀನಿನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ನಿನ್ನ ಮಥುರೆಗೆ ಕಳ್ಸಲ್ಲ. ಅಮ್ಮ, ನೀನ್ ಎಲ್ಲಿವರೆಗೂ ಹೇಳಲ್ವೋ, ನಾನು ಅಲ್ಲಿವರೆಗೂ ಮಥುರೆಗೆ ಹೋಗಲ್ಲ. ನಂದರಾಣಿ, ನಾಳೆ ನಮ್ ಕೃಷ್ಣನ್ ಹುಟ್ಟಿದಬ್ಬ ತಾನೆ? ಮತ್ತಿಲ್ಲಿ ಯಾವ ಸಡಗರ ಸಂಭ್ರಮ ಇಲ್ಲ, ಮತ್ತೆ ಯಾವ ಸಿದ್ಧತೆನೂ ಆಗಿಲ್ಲ. ಹೇಗ್ ಸಿದ್ಧತೆ ಇರೋಕ್ ಸಾಧ್ಯ? ಕೃಷ್ಣನ್ ಜೊತೆಗೆ ಯಶೋದೆ ಮನ್ಸೂನು ಮಥುರೆಗೆ ಹೋಗ್ಬಿಟ್ಟಿತ್ತಲ್ಲ. ಆದ್ರೆ ರೋಹಿಣಿ, ಈಗ ನಮ್ ಕೃಷ್ಣ ಬಂದಿದ್ದಾನಲ್ಲ, ಇನ್ಯಾಕ್ ತಡ ಮಾಡೋದು? ನೀನ್ ಖಂಡಿತ ಸರಿಯಾಗಿ ಹೇಳ್ದೆ. ಈಗ ನನ್ ಕಂದ ವಾಪಸ್ ಬಂದಾಗಿದೆ. ಇನ್ ಯಶೋದೆ ಅವಳ ಕಂದನ್ ಹುಟ್ಟದ ಬನ ಹೇಗ್ ಆಚರಿಸ್ತಾಳೆ ಅಂದ್ರೆ ಇಡೀ ಜಗತ್ತು ಅದನ್ನ ನೆನಪಿಟ್ಕೋಬೇಕು. ರೋಹಿಣಿ ಅಕ್ಕ, ನಾವು ಕೃಷ್ಣನ್ ಜನ್ಮೋತ್ಸವಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋಬೇಕು. ನಡಿ ಕಂದ. ಏ ಮರುಗಳು, ಎಲ್ಲ ಹೋಗ್ತಿದ್ಯಾ? ನಂದಣ್ಣ, ಹುಟ್ಟದಬ್ಬ ಇದೆ, ಸಿದ್ಧತೆ ಮಾಡ್ಬೇಕಲ್ವಾ? ಸಿದ್ಧತೆ ಅಲ್ಲ, ಆಮಂತ್ರಣ. ನೀನು ಹೋಗಿ ಎಲ್ಲ ಗೋಕುಲವಾಸಿಗಳನ್ನ ಆಮಂತ್ರಿಸಿ ಬಾ.
ಹಾ, ನೆನಪಿರ್ಲಿ, ಯಾರನ್ನು ಮರಿಬೇಡ. ಎಲ್ಲ ಗೋಕುಲವಾಸಿಗಳನ್ನು ಕರಿಬೇಕು. ಆಯ್ತು ನಂದಣ್ಣ, ಬನ್ನಿ ಎಲ್ಲ ಹೋಗೋಣ. ನಮ್ಮ ಕಂದ. ಹಾ ಮಹಾರಾಜ, ನಮ್ಮ ಕಂದ. ನಾಳೆ ಭಾದ್ರಪದದ ಅಷ್ಟಮಿ. ಸರಿಯಾಗಿ ಅದೇ ದಿವಸ ನಮ್ಮ ಕಂದನ ಜನನವಾಗಿತ್ತು. ದೇವಕಿ, ನಮ್ಮ ಕಂದನ ಜನ್ಮ ದಿವಸ ನಿನಗೆ ಗೊತ್ತಿತ್ತೆ ದೇವಕಿ? ಹಾ ಮಹಾರಾಜ, ಇಡೀ ಪ್ರಪಂಚವೇ ಮರೆಯಬಹುದು, ಆದರೆ ಒಬ್ಬ ತಾಯಿ ತನ್ನ ಸಂತಾನದ ಜನ್ಮದಿನವನ್ನು ಎಂದಿಗೂ ಮರೆಯಲಾರಳು. ನಾನು ಯೋಚಿಸಿದ್ದೇನೆ, ನಾಳೆ ನಾವು ನಮ್ಮ ಸಂತಾನದ ಜನ್ಮೋತ್ಸವವನ್ನು ಮಾಡೋಣ. ಒಮ್ಮೆ ನಮ್ಮ ಕಂದ ನಮ್ಮ ಜೊತೆಯಲ್ಲಿದ್ದರೆ ದೇವಕಿ. ಮಹಾರಾಜ, ಚಿಂತೆ ಮಾಡಬೇಡಿ, ಆ ದಿನವೂ ಶೀಘ್ರವಾಗಿ ಬರಲಿದೆ. ಇದು ಒಬ್ಬ ಮಾತೆಯ ವಿಶ್ವಾಸ. ನಮಗೆ ಮಗುವಾದಾಗ ನಾನೀ ನವಿಲುಗರಿಯನ್ನು ಅದರ ಮುಡಿಗೇರಿಸುವೆ. ನಮ್ಮಿಬ್ಬರ ಒಲವು ಹಾರೈಕೆಯಂತೆ ಆ ಮಗುವಿನ ಜೊತೆ ಇರಲಿ. ದೇವಕಿ, ನನಗೆ ಅನಿಸುತ್ತಿದೆ ವಿಧಿಯು ಇದನ್ನೇ ಬಯಸುತ್ತಿದೆ ಎಂದು. ನಮ್ಮ ಕಂದನಿಗೆ ಅವನ ತಂದೆ ತಾಯಿಗಳ ಪ್ರೇಮ ಮತ್ತು ಆಶೀರ್ವಾದ ಸಿಗಲಿ. ದೇವಕಿ, ನಾವು ನಮ್ಮ ಕಂದನ ಜನ್ಮೋತ್ಸವವನ್ನು ಅವಶ್ಯವಾಗಿ ಮಾಡಬೇಕು. ನಾರಾಯಣ.
ನಾರಾಯಣ 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 ಭಕ್ತ ಶ್ರೀಧರ ನಾರಾಯಣ ನಾರಾಯಣ ಬ್ರಾಹ್ಮಣನು ನೀನೇ. ನಾರಾಯಣ ರಾಕ್ಷಸನು ನೀನೇ. ನಾರಾಯಣನ ಪರಮ ಭಕ್ತ ಹಾಗೂ ಶತ್ರುವು ನೀನೆ. ನಾರಾಯಣ ಬ್ರಹ್ಮ ರಾಕ್ಷಸ ಶ್ರೀಧರ ನಾರಾಯಣ ಎಲ್ಲಿರುವೆ ನೀನು? ನಾರಾಯಣ ಎಲ್ಲಿ? ನಾರಾಯಣ 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 ಶ್ರೀಧರ, ಇಷ್ಟು ವರ್ಷಗಳ ನಿನ್ನ ಹುಡುಕಾಟ ಪ್ರತೀಕ್ಷೆ ಇಂದು ಪೂರ್ಣಗೊಂಡಿಲ್ಲ. ನಾರಾಯಣ 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 ಹೇಳುತ್ತಾ ಹೇಳುತ್ತಾ ನೀನು ಬ್ರಹ್ಮ ರಾಕ್ಷಸನಾದೆ. ಎಲ್ಲವನ್ನೂ ಕಳೆದುಕೊಂಡೇ, ಆದರೆ ನಿನ್ನ ಕ್ರೋಧವನ್ನು ತ್ಯಾಗ ಮಾಡಲಾಗಲಿಲ್ಲ. ನಿನ್ನ ಆಯಸ್ಸು ಹಾಗೂ ಶಕ್ತಿಯಂತೆ ನಿನ್ನ ಕ್ರೋಧವು ಹೆಚ್ಚಾಗುತ್ತಲಿದೆ ಶ್ರೀಧರ. ನಾರಾಯಣ ಹೋಗಬೇಕೆ? ನನಗಾಗಿ ಅಲ್ಲ, ನಿನ್ನ ಒಳಿತಿಗಾಗಿ ಬಂದೆ ಇಲ್ಲಿ. ದಶಕಗಳಿಂದ ಯಾವ ನಾರಾಯಣನನ್ನು ಹುಡುಕುತ್ತಿರುವೆಯೋ, ಭಗವಂತ ಕಂಸನು ಅವನನ್ನು ಕಂಡುಹಿಡಿದಿದ್ದಾನೆ. ನಾರಾಯಣ ಆದರೆ ನೀನು ತಿಳಿಯಲು ಉತ್ಸುಕನಾಗಿಲ್ಲ. ಹೊರಡುತ್ತೇನೆ. ನಾರಾಯಣ ನಾರಾಯಣ ಎಲ್ಲಿದ್ದಾನವನು? ಗೋಕುಲದಲ್ಲಿ. ನಾರಾಯಣ ನನಗೆ ಹೇಗೆ ಗೊತ್ತು? ಆ ಚಕ್ರಧಾರಿ ನನ್ನ ಶತ್ರು ಕೂಡ, ನಿನ್ನ ಶತ್ರು ಕೂಡ. ನಿನ್ನನ್ನು ಮನುಷ್ಯನಿಂದ ಬ್ರಹ್ಮ ರಾಕ್ಷಸನಾಗಿ ಮಾಡಿದ ಮತ್ತು ನನ್ನ ಹತ್ಯೆಗಾಗಿ ಬಾಲಕನನ್ನು ಕಳುಹಿಸಿದ್ದಾನೆ ಇಲ್ಲಿಗೆ. ನಾರಾಯಣ 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 ಕಂಸ, ನಿನಗೇನೆನಿಸುತ್ತದೆ? ನೀನು ನಿನ್ನನ್ನು ಭಗವಂತ ಎಂದು ಘೋಷಿಸಿಕೊಂಡು ಈ ಜಗತ್ತಿನ ಸರ್ವಶಕ್ತ ಭಗವಂತ ಶ್ರೀಮನ್ನಾರಾಯಣನನ್ನು ಧಿಕ್ಕರಿಸುವೆಯಾ? ದೇವಕಿಯ 8ನೇ ಪುತ್ರನೇ, ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ನಾರಾಯಣ ಹಾ, ಅಶರೀರವಾಣಿಯಾಗಿತ್ತು. ಯಾವ ಬಾಲಕನ ಬಗ್ಗೆ ಆ ಅಶರೀರವಾಣಿಯಲ್ಲಿ ಹೇಳಲಾಗಿತ್ತೋ ಈ ಸಮಯದಲ್ಲಿ ಗೋಕುಲದಲ್ಲಿದ್ದಾನೆ. ಒಮ್ಮೆ ನೀನು ಆ ಬಾಲಕನನ್ನು ಹುಡುಕಿದರೆ ಶ್ರೀಧರ, ಪತ್ತೆ ಮಾಡಿದರೆ ವಸುದೇವ ದೇವಕಿಯ ಅಷ್ಟಮ ಪುತ್ರ ಯಾರೆಂದು ನಿನಗೆ ಆ ನಿನ್ನ ನಾರಾಯಣನು ಸಿಗುತ್ತಾನೆ. ಶ್ರೀಧರ, ಭಗವಂತ ಕಂಸನು ನಿನಗೆ ನಿನ್ನ ಈ ಬ್ರಹ್ಮ ರಾಕ್ಷಸ ಜೀವನದಿಂದ ಮುಕ್ತವಾಗಲು ಅವಕಾಶ ನೀಡಿದ್ದಾನೆ. ಈ ಅವಕಾಶದ ಲಾಭ ಪಡೆದುಕೋ, ಅನ್ಯಥಾ ಮುಂಬರುವ ಹಲ ದಶಕಗಳು ಇದೇ ರೀತಿಯ ಹಾಳು ಬಾವಿಯಲ್ಲಿ ನಿನ್ನ ಉಗುರುಗಳಿಂದ ಪರಚುತ್ತಿರುತ್ತೀಯ.
ನಾರಾಯಣ ನಾರಾಯಣ